ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ವಿಡಿಯೋ ಮಾಡುವ ಅಂತ ಬಂದೆ. ಆಫ್ಟರ್ ಲಾಂಗ್ ಟೈಮ್, ಅಂದರೆ ಆಲ್ಮೋಸ್ಟ್ 6 ಮಂತ್ ಆಗಿದೆ. ಇದರದ್ದು ವೆಹಿಕಲ್ ಕಿಲೋಮೀಟರ್ ಇವಾಗ ಆಲ್ಮೋಸ್ಟ್ 3 ಲ್ಯಾಕ್ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ. ಈ 3 ಲ್ಯಾಕಿದ್ದು ಮೇಂಟೆನೆನ್ಸ್ ಎಲ್ಲ ನಾನು ನಿಮಗೆ ಹಾಕ್ತೇನೆ. ಎಲ್ಲ ಒಂದು 4-5 ಜನ ಕೇಳ್ತಿದ್ರು ಮೇಂಟೆನೆನ್ಸ್ ವಿಡಿಯೋ ಹಾಕಿ ಅಂತ, ಅದು ನಾನು ಮಾಡ್ತೀನಿ. ಇವಾಗ ನೋಡಿ, ಓಡೋಮೀಟರ್ ತೋರಿಸ್ತಾ ಇರೋದು ಈಗ 3 ಲ್ಯಾಕ್ ಆಲ್ಮೋಸ್ಟ್ ರನ್ ಆಗಿದೆ. 2,99,000, ಇನ್ನು 1000 ಕಿಲೋಮೀಟರ್ಸ್ ಬೆಂಡಿಂಗ್ ಇದೆ. 1000 ಆದಮೇಲೆ 3 ಲ್ಯಾಕ್ ಆಗ್ತದೆ. ನೋಡಿ, ಓಡೋಮೀಟರ್ 3 ಲ್ಯಾಕ್ 2,99,000 ಆಗಿದೆ. ನೋಡಿ, ಮೈಲೇಜ್ ಇವಾಗ 15 ತೋರಿಸ್ತಾ ಇದೆ ಸಿಟಿಯಲ್ಲಿ. ನಾನು 0 ಮಾಡಿದ್ದೆ, ಹಾಗೆ ಸ್ವಲ್ಪ ಜಾಸ್ತಿ ತೋರಿಸ್ತಿದೆ. ಇಲ್ಲಾಂದರೆ ಈ ಥರ ರೋಡಲ್ಲಿ ಅಷ್ಟು ತೋರಿಸಲ್ಲ, ತುಂಬ ಕಮ್ಮಿ ಇರ್ತದೆ. ಇದರದ್ದು ನಾನು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ, ಯಾಕೊಂದು 4 ಟೈರ್ ಹಾಕಿದೆ. ನಾನು ಯಾವ ಕಂಪೆನಿದು ಟೈರ್ ಹಾಕಿದ್ದೇನೆ ಅಂತ ತೋರಿಸ್ತೇನೆ. ನೋಡಿ, ಇವಾಗ ಟೈರ್ ತೋರಿಸ್ತಿದ್ದಾನೆ. ಇದು ಯಾವುದಂತ ನೋಡಿ. ಇದು 205/65 R16. ಇದು ರೆಗ್ಯುಲರ್ ಸೈಜೇ ಹಾಕಿರೋದು. ಇದರ ಪ್ರೈಸ್ ಬಂದಿಟ್ಟು 7-8 ಏನೋ ಕೊಟ್ಟಿದೆ. ಇದರದ್ದು ನೋಡಿ, ಗ್ರಿಪ್ ನೋಡಿ ಎಷ್ಟಿದೆ ಅಂತ, ತುಂಬ ಇದೆ. ಇದೀಗ ಒಂದು 15,000 ರನ್ ಆಗಿದೆ. ಇದು ನನ್ನ ಪ್ರಕಾರ ಒಂದು 60,000 ರನ್ ಆಗ್ಬೋದು, ಕರೆಕ್ಟ್ ಮೇಂಟೈನ್ ಮಾಡಿದರೆ. ನೋಡಿ, 205/65 ಕಾಂಟಿನೆಂಟಲ್ ನೋಡಿ, ಕ್ರಾಸ್ ಕಾಂಟ್ಯಾಕ್ಟ್ ಅಂತ AX6 ಅಂತ. ಇದು ಯಾಕೆ ಹಾಕಿರುತ್ತೆ ಅಂತೇಳಿದರೆ, ಇದರದ್ದು ಸಾವಯವದು ಪ್ರಾಬ್ಲಮ್ ಇದೆ ಈ ವೆಹಿಕಲ್. ಇದರ ಹೈಟ್ ನೋಡಿ, ಇವಾಗ ಸ್ವಲ್ಪ ಜಾಸ್ತಿ ಕಾಣ್ತದೆ. ರೆಗ್ಯುಲರ್ ಇದರದ್ದು ಎಕ್ಸಾಕ್ಟ್ 178 ಗ್ರೌಂಡ್ ಕ್ಲಿಯರೆನ್ಸ್ ಈ ವೆಹಿಕಲ್, ಇದು ಇನ್ನೋವಾ ಕ್ರಿಸ್ಟಾದು. ಆದರೆ ಇದನ್ನು ಹಾಕಿ ಸ್ವಲ್ಪ ಹೈಟ್ ಜಾಸ್ತಿ ಅದಕ್ಕಿದೆ, ಒಂದು 180-185 ಆಗ್ಬೋದು ನೋಡಿ ಗ್ರೌಂಡ್ ಕ್ಲಿಯರೆನ್ಸು. ಮತ್ತು ಗ್ರಿಪ್ ಒಳ್ಳೆ ಇದೆ ಇದು. ಮತ್ತು ಸ್ವಲ್ಪ ನಾಯ್ಸ್ ಇದೆ ಮಾತ್ರ ಹೈವೇಯಲ್ಲಿ, ಮತ್ತು ಈ ಮಡ್ ರೋಡಲ್ಲೆಲ್ಲ ಒಳ್ಳೆ ಗ್ರಿಪ್ ಇದೆ, ಅದಕ್ಕೋಸ್ಕರ ಹಾಕಿರೋದು. ಈ ಟೈರ್ ಹಾಕ್ಲಿಕ್ಕೆ ರೀಸನ್ ಅಂತೇಳಿದರೆ, ಇದರಲ್ಲಿ ಒನ್ ಸೈಡ್ ಸವಿಯುವುದು ಪ್ರಾಬ್ಲಮ್ ಇದೆ ಈ ವೆಹಿಕಲಲ್ಲಿ. ಇನ್ನೋವಾ ಕ್ರಿಸ್ಟಾ ಅದು ಎಲ್ಲರದ್ರಲ್ಲೂ ಇದೆ, ಈ ವೆಹಿಕಲಲ್ಲಿ ಅಂತಲ್ಲ. ಆದ ಕಾರಣ ನಾವೀಗ ಆಲ್ಮೋಸ್ಟ್ ಎಲ್ಲ ಟೈರ್ ಯೂಸ್ ಮಾಡಿದ್ದೇನೆ. ಎಕೋಮಾ ಆಗಲಿ, ಬ್ರಿಸ್ಟೋನ್, ಮತ್ತು MRF, JK, ಅಪೋಲೋ. ಅದರಲ್ಲಿ ಅಪೋಲೋ ಅಂತೂ 25,000 ಸಹ ಬರಲಿಲ್ಲ. ಮತ್ತು ಬ್ರಿಸ್ಟೋನ್ ನಮಗೊಂದು 45,000 ಬಂದಿದೆ. ಮತ್ತು MRF ನಮಗೆ 70,000 ತನಕ ಬಂದಿದೆ, ಕರೆಕ್ಟ್ ರೊಟೇಷನ್ ಎಲ್ಲ ಮಾಡಿಕೊಂಡು. ಅಂದರೆ ಎವ್ರಿ 10,000 ಕಿಲೋಮೀಟ್ರಿಗೆ ರೊಟೇಷನ್ ಮಾಡ್ತಾಯಿದ್ದೆವು. ಮತ್ತು ಎವ್ರಿ 5,000 ಕಿಲೋಮೀಟ್ರಿಗೆ ವೀಲ್ ಎಲಿಮೆಂಟ್ಸ ಮಾಡ್ತಾಯಿದ್ದೆವು. ಆದ ಕಾರಣ ಇದಕ್ಕೆ ನಾನು ಎವ್ರಿ 4,500 ಕಿಲೋಮೀಟ್ರಿಗೆ ಟೈರ್ಸ ರೊಟೇಷನ್ ಮಾಡ್ತಾಯಿದ್ದೇನೆ. ಯಾಕಂದರೆ ನಮಗೆ ತುಂಬ ಬರಬೇಕು, ಯಾಕಂದರೆ ಇದು ಟ್ಯಾಕ್ಸಿ ವೆಹಿಕಲ್ ಅಲ್ಲ. ನೋಡಿ, ಈಗ 10,000 ಕಿಲೋಮೀಟ್ರ್ ಆದದ್ದು 15,000 ತನಕ ಆಗಿದೆ. ನೋಡಿ, ಇಷ್ಟು ಬಟನ್ಸ್ ಇದೆ ಅಂತ. ಬೇರೆ ಟೈರ್ ಹಾಕ್ತಿದ್ರೆ ಇದರಲ್ಲಿ ಹಾಫ್ ಏನಾದರೂ ಖಾಲಿ ಆಗ್ತಿತ್ತು. ಅಂದರೆ ನಾಯ್ಸ್ ಇದೆ ಸ್ವಲ್ಪ. ಮಾತ್ರ ಓಲ್ಡ್ ವೆಹಿಕಲಿಗೆ ಹಾಕಿದೆ ಒಳ್ಳೆಯದು, ಹೊಸ ವೆಹಿಕಲಿಗೆ ಬೇಡ. ಯಾಕಂದರೆ ಬುಷ್ ಏನಾದರೂ ಪ್ರಾಬ್ಲಮ್ ಬಂದರೆ ಅಂತ. ಇದು ಬರಲಿಲ್ಲ, ಆದರೆ ಸ್ವಲ್ಪ ಹೈಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ಲ. ಒಳ್ಳೆ ಇದೆ ಮತ್ತು ಗ್ರಿಪ್ ಆಗಲಿ ಎಲ್ಲ. ನೋಡಿ, ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಎಷ್ಟು ನಮಗೆ ಬರುತ್ತೆ ಅಂತ. ಎಲ್ಲ ರೆಗ್ಯುಲರ್ ಕ್ರಿಸ್ಟಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ. ಹಾಗೆ ನಾನು ಇದನ್ನು ರೆಕಮೆಂಡ್ ಮಾಡ್ತೇನೆ 2016 to 2019 ವೆಹಿಕಲ್ಲಿಗೆಲ್ಲ. ಆಫ್ಟರ್ ದ್ಯಾಟ್ ನಿಮಗೆ ಬೇಡ, ವಾರಂಟಿ ಎಲ್ಲ ಇರ್ತಲ್ಲ, ಅದಕ್ಕೋಸ್ಕರ ನೋಡಿ.
ವೆಹಿಕಲಲ್ಲಿ ನಾನು ಎಲ್ಲ ಟೈರ್ ಯೂಸ್ ಮಾಡಿದ್ದೇನೆ. ಬ್ರಿಸ್ಟೋನ್ ಆಗಿರಲಿ, ಯಕೋಮಾ ಆಗಿರಲಿ, MRF, ಅಪೋಲೋ, JK ಟೈರ್ಸ್ ಎಲ್ಲ ಯೂಸ್ ಮಾಡಿದ್ದೇನೆ. ನನಗೆ ಇದರಲ್ಲಿ ಒಳ್ಳೆ ಅಂತ ಅನಿಸಿದ್ದು ಒಂದು ಬ್ರಿಸ್ಟೋನ್. ಯಾಕೆಂದರೆ ನಿಮಗೆ ರೋಡ್ ನಾಯ್ಸ್ ಕಮ್ಮಿ ಇರ್ತದೆ. ಸಣ್ಣ ಸಣ್ಣ ಪಾಟಲ್ಸಿಗೆ ಹಾಕಿದರೂ ಗೊತ್ತಾಗಲ್ಲ ಬಾಡಿಯಲ್ಲಿ. ಕಾಂಟಿನೆಂಟಲ್ ಏನು ಹಾಕಿದ್ರೆ ಅದರಲ್ಲಿ ಸ್ವಲ್ಪ ಗೊತ್ತಾಗ್ತದೆ, ಆದರೆ ಟೈರ್ ಪ್ರೆಷರ್ ನೀವು 33 ಇಡಬೇಕು. ಅದೊಂದು. ಮತ್ತು ಏನಾದರೂ ಲೋಡ್ ಏನಾದರೂ ಇದೆ ಹಿಂದ್ಗಡೆ ಒಂದು 36 ಇಡಬೇಕು, ಅದಕ್ಕಿಂತ ಜಾಸ್ತಿ ಇಡಬಾರ್ದು. ನೀವು 36 ಎಬವ್ ಏನಾದರೂ ಇಟ್ಟರೆ, ಅಂದರೆ ಅಬವ್ 33 ಇಟ್ಟರೆ ಏರ್ ಪ್ರೆಷರ್ ತುಂಬ ನಾಯ್ಸ್ ಇರ್ತದೆ. ಮತ್ತು ತುಂಬ ಸಣ್ಣ ಪಾಟಲ್ಸಿಗೆ ಬಿದ್ದರೂ ನಿಮಗೆ ನಾಯ್ಸ್ ಜಾಸ್ತಿ ಕೇಳ್ತದೆ. ಅದೇ 33 ಇಟ್ಟರೆ ತುಂಬ ಮೇಂಟೈನ್ ಮಾಡ್ತದೆ, ಅಂದರೆ ಒಳಗಡೆ ಕ್ಯಾಬಿನಲ್ಲಿ ಜಾಸ್ತಿ ನಾಯ್ಸ್ ಇರೋದಿಲ್ಲ. ಸಣ್ಣ ಸಣ್ಣ ಪಾಟಲ್ಸ್ ಎಲ್ಲ ಹಾಕಿದರೂ ಪ್ರಾಬ್ಲಮ್ ಇರೋಲ್ಲ. ಅದಕ್ಕೆ ನಾನು ರೆಕಮೆಂಡ್ ಮಾಡೋದು ಅದೇ, ಹೊಸ ಗಾಡಿ ಆಗಿದ್ದರೆ ನೀವು ಬ್ರಿಸ್ಟೋನೇ ಹಾಕಿ. ಮತ್ತು ತುಂಬ ಅದೇ ಮೇಂಟೈನ್ ಮಾಡಬೇಕಂದ್ರೆ ಎವ್ರಿ 5000 ಕಿಲೋಮೀಟ್ರಿಗೆ ವೀಲ್ ಎಲಿಮೆಂಟ್ ಆಗಿರಲಿ, ಮತ್ತು ಎವ್ರಿ 10,000 ಕಿಲೋಮೀಟ್ರಿಗೆ ಟೈರ್ ರೊಟೇಷನ್ ಮಾಡಬೇಕು. ಆ ಥರ ಮಾಡಿದರೆ ನಿಮಗೆ ಒಳ್ಳೆ ಮೈಲೇಜ್ ಸಹ ಬರ್ತದೆ, ಮತ್ತು ಕಿಲೋಮೀಟ್ರ್ ಸಹ ಒಂದು 60-70 ತನಕ್ಕೆಲ್ಲ ಬರ್ತದೆ. ಟ್ಯಾಕ್ಸಿ ವೆಹಿಕಲ್ ಆದ ಕಾರಣ ನಮಗೆ ಗಡಿ ಚೇಂಜ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಕಾಂಟಿನೆಂಟಲ್ ಹಾಕ್ಬೋದು. ಓಕೆ, ತುಂಬ ಗ್ರಿಪ್ ಇದೆ ವೆಹಿಕಲಲ್ಲಿ. ಮತ್ತು ನಿಮಗೆ ಮೋಸ್ಟ್ಲಿ ಒಂದು ಸೈಡ್ ಸವೆಯಿದ್ರೂ ಸಹ ಪ್ರಾಬ್ಲಮ್ ಆಗಲ್ಲ ಅಷ್ಟೇ. ಈಗ ನಿಮಗೊಂದು ಐಡಿಯಾ ಬಂದಿರ್ತದೆ ಯಾವುದು ಟೈರ್ ಹಾಕ್ಬೋದು ಅಂತ. ಯಾಕಂದರೆ ನಾವು ಇಷ್ಟು ರನ್ ಮಾಡುವಾಗ ನೋಡಿ, ಆಲ್ಮೋಸ್ಟ್ 3 lakh ರನ್ ಮಾಡುವಾಗ ನಮಗೆ ಇದರದ್ದು ಅನುಭವ ಇದೆ, ಯಾವ ಟೈರ್ ಯಾವ ಥರ ಬರ್ತದೆ ಅಂತ. ಅದಕ್ಕೋಸ್ಕರ ಎಲ್ಲ ಟೈರ್ ನಾವು ಟ್ರೈ ಮಾಡಿ ಆಯಿತು. ಒಳ್ಳೆ ಟೈರ್ ಹೇಳಿದ್ದು. ಮತ್ತು ಚೈನಾ ಟೈರ್ ಎಲ್ಲ ಯೂಸ್ ಮಾಡಲಿಲ್ಲ, ಅದರದ್ದು ಗೊತ್ತಿಲ್ಲ ನಮಗೆ. ಇದರದ್ದು ವಾರಂಟಿ ಎಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ನಾವು ಕಂಪನಿ ಒಳ್ಳೆ ಟೈರ್ ಹಾಕ್ತಾರೆ. ಅಪೋಲೋ ಟೈರ್ ಒಂದು ಹಾಕ್ಲಿಕ್ಕೆ ಹೋಗ್ಬೇಡಿ. ಅಪೋಲೋ ಮತ್ತು JK ಅವ್ರದ್ದು. ಅಪೋಲೋ ಯಾಕೆ ಹಾಕಬಾರ್ದು ಅಂತ ಹೇಳಿದರೆ, ಅದು ನಿಮಗೆ ಒಂದು 25,000 ಕಿಲೋಮೀಟ್ರ್ ಆಗುವಾಗ ಸವೆದು ಹೋಗ್ತದೆ ಅದು ಆಲ್ಮೋಸ್ಟ್. ಮತ್ತು JK ಹಾಕಲೇಬಾರ್ದು. JK ತುಂಬ ವರ್ಸ್ಟ್ ಟೈರ್ ಅದು. ನಿಮಗೆ 25,000ಅಲ್ಲಿ ನಿಮಗೆ ಟೈರ್ ಬೆಂಡ್ ಆಗ್ತದೆ, ಮತ್ತು ನಿಮಗೆ ಅದನ್ನು ರಿಟರ್ನ್ ಸಹ ತೊಗೊಳ್ಳಲ್ಲ ಅವರು. ಅದಕ್ಕೋಸ್ಕರ ಇದಕ್ಕೆ ಸೂಟೇಬಲ್ ಆಗಿರೋದು ನನ್ನ ಪ್ರಕಾರ ಒಂದು MRF, ಅದಾದಮೇಲೆ ಯಕೋಮಾ ಹಾಕ್ಬೋದು. ಯಕೋಮಾ ಆದಮೇಲೆ ಬ್ರಿಸ್ಟೋನ್ ಹಾಕ್ಬೋದು. ಮತ್ತು ಈ ಟೈರ್ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು. ಇದರದ್ದು ನೋಡುವ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅಂತ. ಆ ಥರ ಇದು ಕಾಂಟಿನೆಂಟಲ್ ನನ್ನ ಪ್ರಕಾರ ತುಂಬ ಕಿಲೋಮೀಟರ್ ಬರ್ಬೋದು, ಅರೌಂಡ್ 60,000-70,000 ಬರ್ಬೋದು ಅಂತ ಅನ್ನಿಸ್ತೇನೆ ನಾನು. ಮತ್ತು ನೋಡುವ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅಂತ. ಹಾಗೆ ಅಷ್ಟೇ. ನಾನು ಈ ಸಣ್ಣ ವೀಡಿಯೋಕ್ಕೆ ಮಾಡಿದಂತಿಲ್ಲ, ಅದೇ ಟೈರಿದ್ದು ವಿಷಯವಾಗಿ ಒಂದು ಮಾಡಿರೋದು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಮ್ಮದು ಹೊಸ ಗಾಡಿ ಒಂದು ಬಂದಿದೆ, ಇನ್ನೋವಾ ಕ್ರಿಸ್ಟಾ ಲಿಮಿಟೆಡ್ ಎಡಿಷನ್ ಇದ್ದದ್ದು. ಅದ್ರ ವೇರಿಯಂಟ್ ಕರೆಕ್ಟ್ ಗೊತ್ತಿಲ್ಲ. ಅದು ಆಲ್ಮೋಸ್ಟ್ ಅದೀಗ 10,000 ಕಿಲೋಮೀಟ್ರ್ ಆಗಿದೆ ಹೊಸ ಗಾಡಿಯದು. ಅದರಲ್ಲಿ ಸಹ ನಾನು ರಿವ್ಯೂ ಹಾಕ್ತೇನೆ, ಯಾವ ಥರ ಪ್ರೈಸ್ ಮತ್ತು ಏನೆಲ್ಲ ಇದೆ ಆ ವೆಹಿಕಲಲ್ಲಿ ಅಂತ ಶೀಘ್ರವಾಗಿ ಹಾಕ್ತೇನೆ ಅಷ್ಟೇ. ಥ್ಯಾಂಕ್ ಯು. ಮತ್ತು ಏನಂತ ಹೇಳಿದರೆ, ಈ 2,99,000 ನಮಗೆ ಎಷ್ಟು ಖರ್ಚು ಬಂದಿದೆ ಅಂದರೆ ಶೋರೂಮಲ್ಲಿ, ಅದು ಸಹ ನಾನು ಸ್ವಲ್ಪ ಟೈಮಲ್ಲಿ ಹಾಕ್ತೇನೆ. ಅದರದ್ದೊಂದು ವೀಡಿಯೋ ಮಾಡಲಿಕ್ಕಿದೆ, ಎಷ್ಟು ಖರ್ಚಾಗಿದೆ ಅಂತ, ಎಷ್ಟು ತನಕ ಇಷ್ಟು ಕಿಲೋಮೀಟ್ರಲ್ಲಿ ಎಷ್ಟು ಮೇಂಟೆನೆನ್ಸ್ ಬಂದಿದೆ ಅಂತ ಸಹ ಹಾಕ್ತೇನೆ. ಏನು ದೊಡ್ಡ ಮೇಂಟೆನೆನ್ಸ್ ಅಂತ ಅನ್ನಿಸಲ್ಲ, ಯಾಕೆಂದರೆ ಕಂಪೇರ್ ಟು ಬೇರೆ ವೆಹಿಕಲಿಗೆ ಈ ಇನ್ನೋವಾ ಕ್ರಿಸ್ಟಾ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ. ಆದ ಕಾರಣ ಎಲ್ಲರಿಗೂ ತಗೊಳ್ಬೋದು ಈ ವೆಹಿಕಲನ್ನು.